ಜೀವನವೆಂಬುದು ಒಬ್ಬೊಬ್ಬರಿಗೆ ಒಂದೊಂದು ಕನಸುಗಳು. ಒಬ್ಬರಿಗೆ ಇಂಜಿನಿಯರ್ ಆಗಬೇಕು, ಒಬ್ಬರಿಗೆ ಡಾಕ್ಟರ್ ಆಗಬೇಕು, ಒಬ್ಬರಿಗೆ ಮೆಕ್ಯಾನಿಕ್ ಆಗಬೇಕು. ಬೇರೆ ಕನಸು ಒಬ್ಬೊಬ್ಬರಿಗೆ ಅನಿಸಿದಂತೆ ಆಗುತ್ತದೆ, ಒಬ್ಬರಿಗೆ ಮತ್ತೊಬ್ಬರಿಗೆ ಅನಿಸಿದಂತೆ ಆಗುವುದಿಲ್ಲ. ಆದರೂ ಬೇರೆ ಕೆಲಸವನ್ನು ಮಾಡಲೇಬೇಕಾಗುತ್ತದೆ. ಎಷ್ಟೇ ಎಜುಕೇಷನ್ ಇದ್ದರೂ ಕೂಲಿ ಕೆಲಸವನ್ನು ಮಾಡುವವರು ಇದ್ದಾರೆ. ಆದರೂ ಈ ಕಾಲದಲ್ಲಿ ಸುಂದರವಾದ ಕನಸುಗಟ್ಟಿ ಅವರ ಕಾಲ ಮೇಲೆ ನಿಲ್ಲುತ್ತಾರೆ. ಇದರ ನಡುವೆ ಹಣೆಬರಹ ಕೆಟ್ಟ ಸ್ವಲ್ಪ ಜನಗಳು ಇದ್ದಾರೆ. ಅವರನ್ನು ಹೇಳುತ್ತಾರೆ ಹುಚ್ಚರು. ಇವರನ್ನು ನೋಡಿ ನಗಾಡುತ್ತಾರೆ. ಸ್ವಲ್ಪ ಜನರು ಹೇಳುತ್ತಾರೆ, ಅವನ ಕರ್ಮ, ಅವನು ಹುಚ್ಚ ಅಂತ. ಅವನು ಹೇಗೆ ಹೀಗಾದ ಎಂಬ ವಿಷಯ ಯಾರಿಗೂ ಗೊತ್ತಿರುವುದಿಲ್ಲ. ಅವನ ಹೀಗೆ ಆಗಲು ತುಂಬ ಕ್ರೂರವಾದ ಕಾರಣಗಳು ಇರಬಹುದು. ಒಬ್ಬ ಸಾಧಾರಣ ಮನುಷ್ಯ ಅಲ್ಲವೇ ಅವನು? ನಮ್ಮ ಹಾಗೆ ಅಪ್ಪ ಅಮ್ಮ ತಮ್ಮ ಬಂಧು ಬಳಗ ಎಲ್ಲ ಇರುವ ಒಬ್ಬ ಮನುಷ್ಯ ಎಲ್ಲ. ಅವನು ಹೀಗೆ ಹುಚ್ಚನಾಗಲು ಕಾರಣ ಲವ್ ಫೇಲ್ಯೂರ್ ಆಗಿರಬಹುದು. ಹೆಚ್ಚು ಜನ ಹುಚ್ಚ ಆಗುತ್ತಾರೆ ಒಂದೊಂದು ಥರ ಸಿಚುವೇಶನ್ನಿಂದ ಶಾಕ್ ಆಗಿ ಹುಚ್ಚನಾಗಿರಬಹುದು. ಇಲ್ಲ ಮನೆಯ ಒತ್ತಡದಿಂದ ತುಂಬ ಆಸೆಗಳು ಇಟ್ಟು ಹೋಗುವ ಟೈಮಿನಲ್ಲಿ ನಾವು ನಮ್ಮವರು ಎಂಬ ಪ್ರೀತಿಸಿದ ಜನಗಳಿಂದ ಪ್ರೀತಿಯನ್ನು ಕಳೆದುಕೊಳ್ಳುತ್ತಾನೆ. ಸ್ವಂತ ಜನಗಳಿಂದಲೇ ಮೋಸ ಹೋಗುತ್ತಾನೆ. ನಾವು ನಮ್ಮವರು ಜನಗಳೇ ಅವನಿಗೆ ಮೋಸ ಮಾಡುತ್ತಾರೆ. ಮನಸ್ಸು ಎಂಬುದು ಮೃದುವಾದ ಒಂದು ಭಾವನೆ. ನಮ್ಮ ಶರೀರದ ಒಂದು ಜಾಗಕ್ಕೆ ಮುಳ್ಳು ಚುಚ್ಚಿದರೆ ಏನಾಗಬಹುದು? ಹಾಗೆ ಮನಸ್ಸಿಗೆ ಅದರಿಂದ ಹೆಚ್ಚು ನೋವಾಗುತ್ತದೆ. ಹೆಚ್ಚು ಆಳವಾದ ನೋವಿನಿಂದ ಅವನು ಹುಚ್ಚನಾಗಲ್ಪಟ್ಟ. ಊರಿನವರೆಲ್ಲ ಕರೆಯಲ್ಪಟ್ಟರು ಹುಚ್ಚ ಅಂತ. ವರ್ಷಗಳು ಕಳೆಯಿತು. ಮನೆಯಲ್ಲಿ ನೋಡಿಕೊಳ್ಳಲು ಆಗದೆ ಅವನನ್ನು ಮನೆಯಿಂದ ಆಸ್ಪತ್ರೆಯ ಕೊಠಡಿಯೊಳಗೆ ಹಾಕುತ್ತಾರೆ. ಅಲ್ಲಿ ದಿನಗಳು ಕಳೆಯುತ್ತದೆ. ಅಲ್ಲಿಯ ಡಾಕ್ಟರ್ಸುಗಳು ಹೇಳುತ್ತಾರೆ, ಅವನ ರೋಗ ಕಡಿಮೆಯಾಗಿದೆ. ಮನೆಯವರು ಅವನನ್ನು ಸ್ವೀಕರಿಸುವುದಿಲ್ಲ. ಯಾಕೆಂದರೆ ಹುಚ್ಚ ಆದಮೇಲೆ ಮನೆಯವರು ಸ್ವೀಕರಿಸುವುದಿಲ್ಲ. ಜನಗಳು ನಂಬುವುದಿಲ್ಲ. ಹಾಗೆ ಆಸ್ಪತ್ರೆಯ ಕೊಠಡಿಯೊಳಗೆ ಕಾಲವನ್ನು ಕಳೆಯುತ್ತಾನೆ. ಹಾಗೆಯೇ ಒಂದು ದಿವಸ ಡಾಕ್ಟರ್ಸುಗಳು ಕಡಿಮೆ ಇರುತ್ತಾರೆ. ಸೆಕ್ಯೂರಿಟಿಗಳು ರಜೆ ಇರುತ್ತದೆ. ಆಸ್ಪತ್ರೆಯ ಕೊಠಡಿಗಳು ತೆರೆದಿರುತ್ತದೆ. ಈ ಸಿಕ್ಕ ಟೈಮಿನಲ್ಲಿ ಅವನು ಆಸ್ಪತ್ರೆಯಿಂದ ಹೋಗುತ್ತಾನೆ. ಹೋಗಿ ರೋಡ್ ಸೈಡುಗಳಲ್ಲಿ ಮಲಗುತ್ತಾನೆ, ಬಸ್ ಸ್ಟ್ಯಾಂಡುಗಳಲ್ಲಿ ಮಲಗುತ್ತಾನೆ. ಅಲ್ಲಿಂದ ಹಸಿವು ಶುರುವಾಗುತ್ತದೆ. ಭಿಕ್ಷೆ ಎತ್ತಲು ಆರಂಭಿಸುತ್ತಾನೆ. ಸಿಕ್ಕಿದ್ದನ್ನು ತಿಂದು ರೋಡ್ ಸೈಡುಗಳಲ್ಲಿ ಮಲಗುತ್ತಾನೆ. ಎಂಥ ನರಕ ಜೀವನ! ನಮಗೆ ಒಂದು ದಿವಸ ಸ್ನಾನ ಮಾಡದಿದ್ದರೆ ನಿದ್ದೆ ಬರುವುದಿಲ್ಲ. ಅವನು ತಿಂಗಳಾನುಗಟ್ಟಲೆ ಸ್ನಾನ ಇಲ್ಲದೆ ಬಟ್ಟೆ ಇಲ್ಲದೆ ರೋಡ್ ಸೈಡುಗಳಲ್ಲಿ ಕಾಲವನ್ನು ಕಳೆಯುತ್ತಾನೆ. ಹೇಗಿದ್ದ ರಾಜನಂತೆ ಬದುಕಬಹುದಿದ್ದು. ಏನೋ ಒಂದು ಕಾರಣದಿಂದ ಅವನು ಹೀಗಾದ. ಅವನ ಮಾತನ್ನು ಕೇಳುವವರಿಲ್ಲ. ಅವನ ನೋವಿಗೆ ಕೊನೆಯಿಲ್ಲ. ಅವನನ್ನು ರೋಗಿಯಾದರೂ ಸ್ವೀಕರಿಸುವವರಿದ್ದರೆ ಅವನು ಹೀಗೆ ಆಗಲಿಕ್ಕೆ ಇರಲಿಲ್ಲ. ನನ್ನ ಕೋರಿಕೆ ಇಷ್ಟೇ, ರೋಡ್ ಸೈಡುಗಳಲ್ಲಿ ಇಂಥವರನ್ನು ಕಂಡರೆ ನಿಮ್ಮಲ್ಲಾದ ಸಹಾಯವನ್ನು ಮಾಡಿ.